ನಮಸ್ಕಾರ ವೀಕ್ಷಕರೇ. ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಬೆಳೆಗಾರರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಜನಪರ ಸಂಘಟನೆಗಳು ಹಾಗೂ ಜನಪ್ರತಿನಿಧಿಗಳು ಸೇರಿ ಹಲವು ದಶಕಗಳಿಂದ ಬಾಧಿಸುತ್ತಿರುವ ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಒಂದು ಸಮನ್ವಯ ಸಮಿತಿ ರಚಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಹಾಸನದ ರೆಡ್ ಕ್ರಾಸ್ ಭವನದಲ್ಲಿ ಜಿಲ್ಲೆಯ ಹಿರಿಯ ರೈತ ಮುಖಂಡ ಅರೇಹಳ್ಳಿ ರಾಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಶಾಸಕರಾದ ಎಚ್.ಕೆ. ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕರಾದ ಎಚ್.ಎಂ. ವಿಶ್ವನಾಥ್ ಮತ್ತು ಎಚ್.ಕೆ. ಕುಮಾರಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಇ.ಎಚ್. ಲಕ್ಷ್ಮಣ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನಾಗೇಂದ್ರ, ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಹಳಸೆ ಶಿವಣ್ಣ, ಪ್ರಧಾನ ಕಾರ್ಯದರ್ಶಿ ಟಿ.ಪಿ. ಸುರೇಂದ್ರ, ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ.ಬಿ. ಕೃಷ್ಣಪ್ಪ, ಜಿಲ್ಲಾ ರೆಡ್ ಕ್ರಾಸ್ ಅಧ್ಯಕ್ಷರಾದ ಹೆಮ್ಮಿಗೆ ಮೋಹನ್, ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್.ಎನ್. ಲಕ್ಷ್ಮೀನಾರಾಯಣ್, ಉರುಡಿ ಮೋಹನ್ ಕುಮಾರ್, ಬಿ.ಎಂ. ನಾಗರಾಜ್, ಕೆ. ಧರ್ಮೇಶ್, ಎಚ್.ಆರ್. ನವೀನ್ ಕುಮಾರ್, ಜೈ ಭೀಮ್ ಮಂಜು, ಎಚ್.ಎಂ. ಕಿಶೋರ್ ಕುಮಾರ್, ಆರ್.ಪಿ. ವೆಂಕಟೇಶ್ ಮೂರ್ತಿ, ಎಂ.ಸಿ. ಡೋಂಗ್ರೆ, ಮಲ್ನಾಡ್ ಮೆಹಬೂಬ್, ಅಬ್ದುಲ್ ಸಮದ್, ಅದ್ದೂರಿ ಕುಮಾರ್, ಐಗೂರ್ ಅರ್ಜುನ್ ಮುಂತಾದವರು ಪಾಲ್ಗೊಂಡಿದ್ದರು. ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಶ್ರೀಲಂಕಾ ಮಾದರಿಯ ಆನೆ ಧಾಮ ನಿರ್ಮಿಸಿ ಅಲ್ಲಿಗೆ ಸ್ಥಳಾಂತರಿಸಬೇಕು. ಕುದುರೆಮುಖ, ಹೊಂಗಡಹಳ್ಳ, ಭದ್ರಾ ಅರಣ್ಯ ಪ್ರದೇಶಗಳಿಗೆ ಸ್ಥಳಾಂತರಿಸಬಹುದು. ಅಸ್ಸಾಂ ರಾಜ್ಯದ ಮಾದರಿಯಲ್ಲಿ ಆನೆಗಳಿಗೆ ಕಬ್ಬು, ನೇಪಿಯರ್ ಗ್ರಾಸ್ ಮುಂತಾದ ಮೇವನ್ನು ಬೆಳೆದುಕೊಡಬಹುದು. ಈ ರೀತಿ ಸಲಹೆಗಳು ಬಂದವು. ಆನೆಗಳ ಪುನರ್ವಸತಿಗಾಗಿ ಕ್ಯಾಂಪಾ ನಿಧಿ ಅಂದರೆ ಕಾಂಪನ್ಸೇಟರಿ ಅಫ್ರೋಸೇಷನ್ ಫಂಡ್ ಬಳಸಿಕೊಳ್ಳಬೇಕು ಎಂಬ ಸಲಹೆಯೂ ಸಭೆಯಲ್ಲಿ ಕೇಳಿಬಂತು. ಕೈಗಾರಿಕೆಗಳ ಸ್ಥಾಪನೆ, ಗಣಿಗಾರಿಕೆ, ಹೆದ್ದಾರಿ ಮತ್ತು ರೈಲ್ವೆ ಹಳಿಗಳ ನಿರ್ಮಾಣ ಯೋಜನೆಗಳಿಗೆ ಬಳಕೆ ಆಗುವ ಅರಣ್ಯಕ್ಕೆ ಪರಿಹಾರವೇ ಹೊಸದಾಗಿ ಅರಣ್ಯ ಬೆಳೆಸಲು ಸ್ಥಾಪಿಸಲಾಗಿರುವ ನಿಧಿಗೆ ಕ್ಯಾಂಪಾ ಫಂಡ್ ಎಂದು ಕರೆಯಲಾಗುತ್ತದೆ. ಪ್ರಧಾನಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ವನ್ಯಜೀವಿ ಮಂಡಳಿಯೊಂದು ಅಸ್ತಿತ್ವದಲ್ಲಿದೆ. ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಮಾನವ ಹಾಗೂ ವನ್ಯಜೀವಿಗಳ ಸಂಘರ್ಷವನ್ನು ಕಡಿಮೆ ಮಾಡಲು ಕಾರ್ಯಕ್ರಮಗಳನ್ನು ರೂಪಿಸುವುದು ಈ ಮಂಡಳಿಯ ಉದ್ದೇಶವಾಗಿದೆ. ಇದೇ ಮಾದರಿಯಲ್ಲಿ ಆನೆ ಪೀಡಿತ ಪ್ರದೇಶದಲ್ಲಿ ಕಾಡಾನೆಗಳ ಪುನರ್ವಸತಿಗಾಗಿಯೇ ಒಂದು ಪ್ರತ್ಯೇಕ ಮಂಡಳಿ ರಚಿಸುವುದು ಸೂಕ್ತ ಎಂಬ ಸಲಹೆಯೂ ಬಂದಿದೆ. ಮಂಡಳಿಗೆ ಪೀಡಿತ ಪ್ರದೇಶಗಳ ಶಾಸಕರು, ಬೆಳೆಗಾರರು ಹಾಗೂ ಜನಪರ ಸಂಘಟನೆಗಳ ಪ್ರತಿನಿಧಿಗಳು ಇರಬೇಕೆಂಬ ವಿಷಯ ಚರ್ಚೆಗೆ ಬಂತು. ಕಾಡಾನೆಗಳ ಸಮಸ್ಯೆಗೆ ಪರಿಹಾರದ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಜನವರಿ 24ರಂದು ಹಾಸನಕ್ಕೆ ಆಗಮಿಸುತ್ತಿರುವ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಆಗಲು ಸಭೆ ನಿರ್ಧರಿಸಿದೆ. ನೂತನ ಸಮನ್ವಯ ಸಮಿತಿಯ ಸಭೆಯನ್ನ ಜನವರಿ 28ರಂದು ಹಾಸನದ ರೆಡ್ ಕ್ರಾಸ್ ಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಮೊದಲು ಸಮಿತಿಯ ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಪ್ರಧಾನ ಸಂಚಾಲಕರಾದ ಹೆಮ್ಮಿಗೆ ಮೋಹನ್ ತಿಳಿಸಿದ್ದಾರೆ. ಕ್ಯಾಂಪಾ ಫಂಡು ಮುಂಚೆ ಇಂಥದಕ್ಕೆ ಉಪಯೋಗಿಸಬಹುದು ಅಂತ ಹೇಳಿ ಟ್ಯಾಕ್ಸಸ್, ಮೈನಿಂಗ್ ಟ್ಯಾಕ್ಸಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿರೋ ಫಂಡ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಏನು ಮಾಡ್ತಾ ಇದ್ದಾರೆ ಕ್ಯಾಂಪಾ ಫಂಡ್ನ ಅಂದರೆ ಎ ಫಾರೆಸ್ಟ್ರಿ ಪ್ರೋಗ್ರಾಮ್ಗಳಿಗೆ ಸಂಪೂರ್ಣವಾಗಿ ಕ್ಯಾಂಪಾ ಫಂಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಬಳಕೆ ಮಾಡಿಲ್ಲ. ಲಕ್ಷ್ಮೀನಾರಾಯಣ ಹೇಳಿದಂಗೆ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಬೇಕಾಗುತ್ತೆ, ಭಾಳ ಕಷ್ಟ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ತರಬೇಕಾದ್ರೆ. ಅದು ಎರಡನೇದು, ಇದುವರೆಗೆ ಏನಾಗಿದೆ, ಹೈ ಪ್ರೊಫೈಲ್ ಕಮಿಟಿ ಮೀಟಿಂಗೇ ಆಗಿಲ್ಲ ಈ ವಿಚಾರನ ಚರ್ಚೆ ಮಾಡೋದಕ್ಕೆ. ಅಂದರೆ ಹೈ ಪ್ರೊಫೈಲ್ ಕಮಿಟಿ ಅಂತಂದರೆ ಒಂದು ಚೀಫ್ ಸೆಕ್ರೆಟರಿ ಇರಬೇಕಲ್ಲಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಚೀಫ್ ಮಿನಿಸ್ಟರ್ ಬರಬೇಕು. ಇದು ವೈಲ್ಡ್ ಲೈಫ್ ಬೋರ್ಡ್ ಇದೆ. ಚೀಫ್ ಮಿನಿಸ್ಟರ್ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಇದುವರೆಗೂ. ಆನೆ ಸಮಸ್ಯೆ ಬಗ್ಗೆ ಅವ್ರು ಒಂದೇ ಒಂದು ಚಕಾರನೂ ಕೂಡ ಎತ್ತಿಲ್ಲ. ಚೀಫ್ ಮಿನಿಸ್ಟರ್ ಬಾಯಿಂದ ಏನಾದರೂ ಒಂದು ಆದೇಶನ, ಸೂಚನೆನೋ ಬರೋ ಹಾಗೆ ಮಾಡಬೇಕು ಮೊದಲು. ಇಲ್ಲದೆ ಹೋದರೆ ಪ್ರಪೋಸಲ್ಲು ಆ ವಿಚಾರವಾಗಿ ವಿಧಾನಸೌಧದಲ್ಲಿ ಒಂದು ಸಭೆ ಆಯಿತು, ಸಬ್ ಕಮಿಟಿ. ಅದಕ್ಕೆ ನಮ್ಮ ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ವಿ. ಆವಾಗ ನಾವು ಅಗ್ರಿಕಲ್ಚರ್ ಬಗ್ಗೆ ಮತ್ತು ತೋಟಗಾರಿಕೆ ಬಗ್ಗೆ ವಿಚಾರ ಎಲ್ಲ ಹೇಳಿ ಕೊನೆಗೆ ಸೀರಿಯಸ್ ಆಗಿ ಅರಣ್ಯ ವಿಚಾರ ಬಂತು. ಅದರಲ್ಲಿ ನಾನು ಆನೆ ವಿಚಾರವಾಗಿ ಹೇಳಿ ವಿಶ್ವನಾಥ್ ಗೌಡರು ಹೋಗಿದ್ದು ಅದನ್ನು ಎಲ್ಲ ಪ್ರಸ್ತಾಪ ಮಾಡಿ ಆನೆ ಧಾಮಗಳಾದರೆ ಈ ಥರ ಪರಿಹಾರ ಆಗುತ್ತೆ ಅಂಥೇಳಿ ನಾವು ಪ್ರಸ್ತಾಪ ಮಾಡಿದಾಗ ಅದನ್ನು ಸೀರಿಯಸ್ಸಾಗಿ ತಗೊಂಡಿದ್ದಾರೆ. ಯಾಕಂದರೆ ಈ ಬಜೆಟ್ ಇದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಸೊ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಹೋಗುತ್ತೆ. ಬಟ್ ಈ ಸಲ ಅದನ್ನು ನಾವು ಸೀರಿಯಸ್ಸಾಗಿ ರೆಕಮೆಂಡ್ ಮಾಡಿದ್ವಿ ಅಂತೇಳಿ ಸಬ್ ಕಮಿಟಿ ಅಧ್ಯಕ್ಷರು ಪ್ರಕಾಶ್ ಕಂಬಡಿಯವರು ನಮಗೆ ಪತ್ರನ ತಿಳಿಸಿದ್ದಾರೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ಹೋಗಿದೆ. ಬಟ್ ಇದನ್ನು ನಾವು ಹೇಳ್ದಂಗೆ, ಕೆಲವರು ಹೇಳ್ದಂಗೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ಇವರು ರೆಕಮೆಂಡ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಂದು ಕಮಿಟಿ ನೀವು ಹೇಳ್ದಂಗೆ ಪ್ರಾಧಿಕಾರ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೀವು ಅರಣ್ಯ ಇಲಾಖೆ ಬಿಡ್ತೀರೋ, ನೀವೊಂದು ಪ್ರಪೋಸಲ್ ಇರೋದು ಜನಗಳ ಉದ್ಧಾರಕ್ಕೆ ಹೊರತು ಸಂತ್ರಸ್ತರು ಯಾರೋ, ಪಾಲಿಸಿ ಮಾಡೋರು ಯಾರೋ,
ಅದು ಖಂಡಿತ ಆಗಬಾರ್ದು. ಆಮೇಲೆ ಸುರೇಂದ್ರ ಅವ್ರು ಹೇಳಿದರು ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಆ ಪರಿಹಾರನ ಎಷ್ಟರ ಮಟ್ಟಿಗೆ ನಾವು ಕಂಡುಕೊಳ್ತೀವಿ, ಹೇಗೆ ಕಂಡುಕೊಳ್ತೀವಿ ಅನ್ನೋದು ಮುಖ್ಯ. ತಾವು ಹೇಳಿದಾಗೆ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಸೇರಿಸಿ ಒಂದು ಸಭೆ ಅಂದ್ರಿ. ಹಿಂದೆ ಇಲ್ಲಿ ಅರ್ಚನಾ ಅವರು DC ಅವರಾಗಿದ್ದಾಗ ಒಂದು ಕಮಿಟಿ ಮಾಡಿದರು. ಅದರಲ್ಲಿ MLAಗಳು MLCಗಳನ್ನ ಸೇರಿಸಿ ಮಾಡಿದರು. ಕೆಲವರು ನಮ್ಮ ಕಾಫಿ ಬೆಳೆಗಾರರೇ ಹೋರಾಟ ಮಾಡಿ ಸಮಸ್ಯೆ ಅವ್ರಿಗೆ ಗೊತ್ತಿರಲ್ಲ ಅಂತೇಳಿ ಅವರನ್ನು ಕಮಿಟಿಗೆ ಹಾಕ್ಕೊಂಡಿದ್ರು. ಅವ್ರು ಹೋದ ನಂತರ ಅದು ಅಲ್ಲಿಗೆ ನಿಂತೋಯ್ತು. ಈ ಸಭೆ ಖಂಡಿತವಾಗ್ಲೂ ಆ ಥರ ಆಗಬಾರ್ದು. ಯಾಕಂದರೆ ಅರ್ಜುನ್ ಹೇಳ್ತಿದ್ರು, ಇವಾಗ ದಿನ ನೋಡಿದರೆ ಬೀಟಮ್ಮ 1, ಬೀಟಮ್ಮ 2, ಓಲ್ಡ್ ಬೆಲ್ಟ್, ಭೀಮಾ ಎಲ್ಲ ನಮ್ಮ ತೋಟದ ಹೇಳಿದೆ ಸಚಿವರಿಗೆ, ಎಲ್ಲ ಆನೆಗಳನ್ನ ನಾವೇ ಸಕಳ್ತೀವಿ. ತೀರ್ಮಾನ ತಗೊಳ್ಳೋದು ಬೆಂಗಳೂರು ಮತ್ತು ಬೆಂಗಳೂರು ಇದೇ ದೊಡ್ಡ ಸಮಸ್ಯೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ತೀವಿ. ಸಮಸ್ಯೆ ಅನುಭವಿಸೋರು ಕೂಡ ತೀರ್ಮಾನ ತಗೊಳ್ಳೋದ್ರಲ್ಲಿ ಭಾಗಿಯಾಗಬೇಕು ಅನ್ನೋಂಥ ಹತ್ತಬೇಕಾಗಿದೆ. ಅದಕ್ಕೆ ನಾನೊಂದು ಪ್ರಾಧಿಕಾರ ಅಂತ ಇರೋದು ಸ್ವರೂಪ ರಚನೆ ಮಾಡ್ತೀನಿ. ಇದು ಬಹಳ ಮುಖ್ಯವಾದಂಥ ವಿಚಾರ. ಸಮಸ್ಯೆ ಅನುಭವಿಸೋರು ಕೂಡ ಪರಿಹಾರದಲ್ಲಿ ನಿರ್ಧಾರ ತಗೊಳ್ಳೋಕ್ಕಾಗಬೇಕು. ಅದಕ್ಕೀಗ ಕೇಂದ್ರ ಸರ್ಕಾರದಿಂದ ಒಂದು ಫಂಡು ಮತ್ತು ರಾಜ್ಯ ಸರ್ಕಾರದಿಂದ ಫಂಡ್ ತಗೊಂಡು ಅದಕ್ಕೆ ಪ್ರಾಧಿಕಾರ ಅಂತ ಹೇಳಿದ್ರು, ಇನ್ನೇ ಟಾಸ್ಕ್ ಫೋರ್ಸ್ ಅಂತ ಹೇಳಿದ್ರು, ಬರೀ ಅಧಿಕಾರಿಗಳು ಆಗೋದು. ಮಂಜಣ್ಣು ಪಾಲ್ಗೊಳ್ಬೇಕು, MLA ಅವರು ಪಾಲ್ಗೊಳ್ಬೇಕು, ಸುರೇಂದ್ರ ಅವರು ಪಾಲ್ಗೊಳ್ಬೇಕು, ವಿಶ್ವನಾಥ್ ಅವರು ಪಾಲ್ಗೊಳ್ಬೇಕು. ಆ ಥರದ ಒಂದು ವ್ಯವಸ್ಥೆ ಕಡೆ ಹೋಗ್ಬೇಕು ಅಂತ ನಾನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬೇಡ. ಅದು ಮತ್ತೆ 1 ಸೆಕೆಂಡ್ ಡಿಲೇ ಆಗುತ್ತೆ, 1 ಸೆಕೆಂಡ್ ಬೆಂಗಳೂರು ಆಗುತ್ತೆ. ಬೇಕಾರೊಬ್ಬ IAS ಅಧಿಕಾರಿ ಕಾಲೇಜುಗಳಂತವ್ರು ನೇಮಕ ಮಾಡ್ತೀರ ಮಾಡಿ, ತೊಂದರೆ ಇಲ್ಲ. ಬಟ್ ನಿರ್ಧಾರ ತಗೊಳ್ಳುವಂಥ ವ್ಯವಸ್ಥೆ ಇದು ಹಾಸನ ಕೇಂದ್ರವಾಗೋ, ಚಿಕ್ಕಮಗಳೂರು ಕೇಂದ್ರವಾಗೋ, ಕೊಡಗು ಕೇಂದ್ರವಾಗಿ ಇರಬೇಕು ಆ ಪ್ರಾಧಿಕಾರ. ಹೌದು ಸರ್. ಈಗ ನಮ್ಮ ಅಧಿಕಾರಿಗಳು ಹೇಳಿದಂಗೆ ಕೃಷ್ಣಪ್ಪನವರ HDP ಕಾರ್ಯದರ್ಶಿಗಳಾಗಿದ್ದಾಗ ನಾವು ಪ್ರಕಾಶ್ ಜಾವಡೇಕರ್ ಅವರು ಕೇಂದ್ರ ಪರಿಸರ ಸಚಿವರು ಕ್ಯಾಂಪ್ ಆಫ್ ಫಂಡ್ ಅವತ್ತೇ ನಾವು ಕೈ ಹಾಕಿದ್ವಿ. 10% ಏನು ಕಲೆಕ್ಟ್ ಆಗ್ತಿದೆ ಕೆಲವರಿಗೆ ಗೊತ್ತಿರುತ್ತೆ, ಕಂಪಲ್ಸರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ, ನಥಿಂಗ್ ಬಟ್ ಇನ್ನೊಂದು ಸ್ವರೂಪದ ಗ್ರೀನ್ ಟ್ಯಾಕ್ಸ್. ಸಂಸ್ಥೆಗಳು ಉದ್ಯಮಗಳು ಮಾಡುವಾಗ ಪರಿಸರದ ಮೇಲೆ ಆಗುವಂಥ ಹಾನಿಗೋಸ್ಕರ ಅವರು ಅದೊಂದು ಇಟ್ಟಿರ್ತಾರೆ. ಅದನ್ನು ಈ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋಂಥದ್ದು. ಆವಾಗ ನಮಗೆ ಅಧಿಕೃತವಾಗಿ ನಮಗೆ ಉತ್ತರ ಬಂದಿದೆ, ಇದು ಅರಣ್ಯ ಬೆಳೆಸೋದಕ್ಕೆ ಹೊರತುಪಡಿಸಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ ಇದಲ್ಲ ಅಂತ. ಇದನ್ನು ನಾವು ರಿಟ್ಟಲ್ಲಿ ಕೇಳಿದ್ದೀವಿ. ವನ್ಯಜೀವಿಗಳನ್ನು ಹೊರತುಪಡಿಸಿ ನೀವು ಅರಣ್ಯ ಅಂತ ಹೆಂಗೆ ಕರಿತೀರಿ ಅಂತ. ಅರಣ್ಯದಲ್ಲಿ ಪ್ರತಿಯೊಂದು ಸಣ್ಣ ಎರೆಹುಳದಿಂದ ಹಿಡಿದು ಆನೆವರೆಗೂ ನೀರು, ಜರಿ, ಪಕ್ಷಿ ಎಲ್ಲ ಸೇರಿ ಅರಣ್ಯ. ಬಟ್ ಇಲಾಖೆದು ಉತ್ತರ ಹೆಂಗಿದೆ ಅಂದರೆ, ತಾವು ಇಲಾಖೆಯಲ್ಲಿ ಕೆಲಸ ಮಾಡಿದವರು ಅರಣ್ಯ ಅಂದರೆ ಮರ ಯಾವುದು 10 ವರ್ಷ ಕಡಿಯಕ್ಕೆ ಬರುತ್ತೆ, ಮಾರಕ್ಕೆ ಸಿಗುತ್ತೆ, ಯಾವುದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಅದು ಮಾತ್ರ ಅರಣ್ಯ ಅಂತ ನಿಮ್ಮ ಇಲಾಖೆ 8 ವರ್ಷ ಭಾವಿಸಿದೆ. ಕ್ಯಾಂಪ್ ಆಫ್ ಫಂಡಲ್ಲೂ ಓನ್ಲಿ ಫಾರ್ ಅಫಾರೆಸ್ಟೇಷನ್ ಅಲ್ಲ, ಅದನ್ನೇ ಕೂಡ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಹೆಜ್ಜೆ ಹಾಕಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು. ಮತ್ತೆ ಪರಿಹಾರ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಸರ್ಕಾರದ ಹಂತದಲ್ಲಿ, ಅದರಲ್ಲಿ ನಮಗೆ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಮತ್ತು ಅದರಲ್ಲೂ ಈಗಾಗಲೇ ಸಾಕಷ್ಟು ಜನ ಮಾತಾಡಿದಂಗೆ ಈ ಪರ್ಟಿಕ್ಯುಲರ್ ಆಗಿ ಅರಣ್ಯ ಇಲಾಖೆ ಮತ್ತು ಕಾಡು ಪ್ರಾಣಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ಹಿನ್ನೆಲೆಯಲ್ಲಿ ನನಗೆ ಒಂದು ಅನಿಸೋದು ಏನಂತ ಹೇಳಿದ್ರೆ, ನಾವು ಇದುವರೆಗಿನ ಬೇರೆ ಬೇರೆ ಸಮಸ್ಯೆಗಳನ್ನು ಕೈ ಎತ್ಕೊಂಡು ನೋಡಿದಾಗ ಇವತ್ತಿಗೆ ಕೇವಲ ನಿಯೋಗಗಳಿಂದ ಅಥವಾ ಮನವಿ ಪತ್ರಗಳಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆ ಅಂತೂ ಖಂಡಿತ ನಮಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ಇಲ್ಲ. ಹಾಗಾಗಿ ಈ ಎಲ್ಲೆಲ್ಲೆಲ್ಲ ಈ ಆನೆ ಹಾವಳಿ, ಬರೀ ಆನೆ ಮಾತ್ರ ಅಲ್ಲ, ಇತ್ತೀಚೆಗೆ ಹೆಂಗಾಗಿದ್ರೆ ಕಾಡು ಪ್ರಾಣಿಗಳ ಹಾವಳಿ ಅಂತ ಹೇಳಿದ್ರೆ, ನೀವು ಬಯಲುಸೀಮೆಗೆ ಬಂದರೆ ನವಿಲುಗಳ ಕಾಟ, ಮಂಗ ಮತ್ತು ಕಾಡಂದಿಗಳ ಕಾಟದಿಂದ ಇವತ್ತು ಯಾವ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಕನಿಷ್ಠ ಅವು ಮನುಷ್ಯರ ಪ್ರಾಣಿಗಳಿಗೆ ಹಾನಿ ಮಾಡ್ತಾ ಇಲ್ಲ. ಇವು ಮೊನ್ನೆ ಎಲ್ಲ ಹೋರಾಟಗಾರರು ಈಗಾಗಲೇ ಸಮಸ್ಯೆಗಳ ಬಗ್ಗೆ ಚರ್ಚೆ ದಶಕಗಳಿಂದ ನಡೀತಾನೇ ಇದೆ. ಸಮಸ್ಯೆಗಳ ಚರ್ಚೆ ಅನಗತ್ಯ. ವಿಶ್ವನಾಥ್ ಅವರು ಹೇಳಿದ್ರೆ ಸಮಸ್ಯೆ ಎಲ್ಲ ಹೇಳಿದ್ದಾರೆ, ಅದರ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಈಗ ನಮ್ಮ ಲಕ್ಷ್ಮೀನಾರಾಯಣ ಅವರು ಅಧಿಕಾರಿಗಳಾಗಿದ್ದವರು, ಆನೆ ಸಮಸ್ಯೆ ಇವತ್ತು ರಾಷ್ಟ್ರೀಯ ಸಮಸ್ಯೆ. ಈಗ ಮಲ್ನಾಡು ಭಾಗದಲ್ಲಿ ಮಾತ್ರ ಆನೆ ಸಮಸ್ಯೆ ಅಂತ ಮಾತಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಆನೆಗಳು ಕಾಣಿಸ್ಕೊಳ್ತಾ ಇದೆ. ರಾಷ್ಟ್ರೀಯ ಸಮಸ್ಯೆ, ಅದರಿಂದ ಇಂಟಿಫಿಯರ್ ಆಗಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ಇದು ಕೇಂದ್ರ ಸರ್ಕಾರದ ವಿಷಯ ಆಗಿದೆ. ಈಗ ನಾವು 2014ರಲ್ಲಿ ಶಾಸಕರಾಗಿದ್ದಾಗ ಮಂಜು ಅವರು ಉಸ್ತುವಾರಿ ಸಚಿವರು, ನಮ್ಮ ಹಾಲಿ ಅರ್ಲೋಡ್ ಶಾಸಕರು, ಅವರು ನಾವು 4 ದಿನ ಟೂರ್ ಮಾಡಿದ್ವಿ ನಮ್ಮ ಹೆತ್ತೂರು ಬಗ್ಗೆ. ಟೂರ್ ಮಾಡಿ ಏನು ಮಾಡಿದ್ವಿ ತೀರ್ಮಾನ,
ಎಂಟೊಳ್ಳಿಯಿಂದ ಸುಮಾರು 2,25,000 ಎಕರೆ ಖಾಸಗಿ ವಿಶೇಷವಾಗಿ ಸಕಲೇಶ್ಪುರ ಆಲೂರು ತಾಲೂಕು ನಮ್ಮ ಈ ಭಾಗದಲ್ಲಿ ಇದೆಯಲ್ಲ, ಇದು ಈ ಭಾಗದ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ. 70-80 ಆನೆಗಳು ಬಂದು ಈ ಭಾಗದಲ್ಲಿ ಹೋಗಿಲ್ಲ. ಅದನ್ನ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಅವರು ಹೇಳಿದ್ರು, ಇದಕ್ಕೆ ವಿಶೇಷವಾದಂಥ ಒಂದು ತಂಡ ರಚನೆ ಮಾಡಿ ಯಾವ್ಯಾವ ಭಾಗದ ಸಮಸ್ಯೆ ಬಗೆಹರಿಸೋದಕ್ಕೆ ಏನೆಲ್ಲ ಪ್ಲಾನ್ಗಳು ಮಾಡಬೇಕು ಅನ್ನೋದು ಮಾಡಿ ಅಂತ ಅವರು ನಿರ್ಣಯ ಪಾಸ್ ಮಾಡಿದರು. ಅವತ್ತು ಬಹುಶಃ ಲಕ್ಷ್ಮೀನಾರಾಯಣ ಇದ್ರು ಅಂತ ಕಾಣ್ತದೆ. ಬರೀ ಒಳ್ಳೆ ಸಭೆ, ಒಂದು 2,000 ಜನ ಒಳ್ಳೆ ವಿಚಾರ ಸಂಕಿರಣ ಎಲ್ಲ ಇವರು ಕೂಡ ಪೂರ್ವಕವಾಗಿ ಮಾತಾಡಿದ್ದಾರೆ. ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಈಗ ನಾವು ಸೇರ್ಕೊಂಡಿದ್ದೀವಿ, ಈ ಸಮಸ್ಯೆ ಎಲ್ಲರಿಗೂ ಅವರವ್ರದ್ದು ಅನುಭವ ಇದೆ, ನಮ್ಮಲ್ಲಿ ತಜ್ಞರು ಇದ್ದಾರೆ. ಅದಕ್ಕೆ ಅದು ಒಂದೇ ರೀ ನಾನು ಕೇಳೋದು, ಈಗ ನಾವು ಸೇರ್ಕೊಂಡಿದ್ದೀವಿ, ಇವತ್ತೊಂದು ಕಮಿಟಿನ ಫಾರಂ ಮಾಡಿ, ಆಮೇಲೆ 2-3 ಜಿಲ್ಲೆಯ MP ಗಳನ್ನು ಸೇರೋದಕ್ಕೆ, MP ಮತ್ತು 3 ಜಿಲ್ಲೆಯ MLAಗಳು ಮತ್ತು MLCಗಳು ಮತ್ತೆ ಮಾಜಿ ಮಂತ್ರಿಗಳು ಇದ್ದರೆ, ಶಾಸಕರಿದ್ದರೆ ಒಂದು ತಂಡನ ರಚನೆ ಮಾಡೋಣ. ಎಲ್ಲ ಆರ್ಗನೈಸೇಷನ್ನ ಒಬ್ಬೊಬ್ಬರನ್ನ ಒಂದು ಕಮಿಟಿಯನ್ನು ಫಾರಂ ಮಾಡೋಣ. ಮಾಡಿ ಒಂದು ಮೀಟಿಂಗ್ನ ಇಲ್ಲೇ ಕರೆದ್ರೆ ಅನುಕೂಲ ಆಗುತ್ತೋ ಅಥವಾ ಬೆಂಗಳೂರಿನಲ್ಲಿ ಕರೆದ್ರೆ ಅನುಕೂಲ ಆಗುತ್ತೋ, ಈ 3 ಜನ MP ಗಳನ್ನು ನಾವು ಸದ್ಯಕ್ಕೆ ನಮಗೆ 3 ಜನ MP ಜಗತ್ತಿನಲ್ಲಿ ನಾನು ಮತ್ತೆ ಬೇರೆ ಬೇರೆ ಥರ ಪರಿಹಾರಗಳನ್ನು ಕಂಡುಹಿಡಿದೆ. ಆಯಾ ಸ್ಥಳೀಯಕ್ಕೆ ಅನುಗುಣವಾಗಿ ನಾವು ಮಾಡಬೇಕಾಗುತ್ತೆ. ಪ್ರಶ್ನೆ ಇರೋದು, ಈಗ ಇವತ್ತಿನ ಸಭೆಯಲ್ಲಿ ಒಂದು ನಿರ್ದಿಷ್ಟವಾದಂಥ ಕ್ರಿಯಾ ಯೋಜನೆಗಳಿಲ್ಲ, ಇಲ್ಲಾಂದರೆ ಸುಮ್ಮನೆ ಹೇಳ್ಕೊಂಡು ಚರ್ಚೆ ಹೋಗೋದಿತ್ತು. ಎಕ್ಸ್ಪರ್ಟ್ಸ್ ಒಂದಷ್ಟು ಕೋರ್ ಕಮಿಟಿ ಮಾಡೋಣ. ಕೋರ್ ಕಮಿಟಿ ಮಾಡಿ ನಮಗೊಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಬೆಳೆಗಾರರಿಗೆ, ಹೋರಾಟಗಾರರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಕಾರ್ಮಿಕರ ಪ್ರತಿನಿಧಿಗಳಿಗೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಂದುಕೊಂಡು ಯಾರೋ ರೆಡಿ ಮಾಡಿ, ನೆಕ್ಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡಿ, ಆ ಡೇಟ್ ಫಿಕ್ಸ್ ಮಾಡಿ ಒಂದು ಕೋರ್ ಕಮಿಟಿ ಸೇರಿ ಚರ್ಚೆ ಮಾಡಿ, ನೆಕ್ಸ್ಟ್ ಡೇಟಲ್ಲಿ ಇಮಿಡಿಯೇಟಾಗಿ ಬೆಂಗಳೂರಿಗೆ ಹೋಗಲಿಕ್ಕೆ ಮುಖ್ಯಮಂತ್ರಿಗಳನ್ನ ಒತ್ತಡ ತರಲೇಬೇಕಾ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕಾ. ಫಸ್ಟ್ ಸ್ಟೆಪ್ ನಾವೀಗ ಬೆಂಗಳೂರಿಗೆ ಹೋಗೋ ಥರ ಪ್ಲಾನ್ ಮಾಡಿ ಒಂದಷ್ಟು ಹೋಗೋಣ. ತೊಂದರೆ ಇಲ್ಲ, ಎಲ್ಲ ಸಂಘಟನೆ ಪ್ರತಿನಿಧಿಗಳು, ಇವನ್ನು ರೈತರು, ಕಾರ್ಮಿಕರು ಎಲ್ಲರೂ ಸೇರಿಸ್ಕೊಂಡೇ ಹೋಗೋಣ. ಈಗ ಬಜೆಟ್ ಬರೋಕ್ಕಿಂತ ಮುಂಚೆ ನಾವು ಒತ್ತಡ ಹಾಕ್ಬೇಕಾಗುತ್ತೆ. ಆ ಕಾರಣಕ್ಕೆ ಈ ಮೀಟಿಂಗನ್ನೇ ಇಮಿಡಿಯೇಟಾಗಿ ಒಂದು ಕೋರ್ ಕಮಿಟಿ ಅಂತ ಮಾಡಿ ಡೇಟ್ ಫಿಕ್ಸ್ ಮಾಡಿ ಅಷ್ಟರೊಳಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೇಕು ನಮಗೆ. ಈಗ HM ವಿಶ್ವನಾಥ್ ಹೇಳಿರುವಂಥ ಪ್ರಪೋಸಲ್ ಇರ್ಬೋದು ಅಥವಾ ದಯಮಾಡಿ ಕ್ಷಮಿಸಿ, ನಮ್ಮ ಕೆಲವು ಡಾಕ್ಯುಮೆಂಟ್ಸ್ ಬರೋದಕ್ಕೋಸ್ಕರ ತಡ ಆಯಿತು. ಸಭೆಯ ಕ್ಷಮೆ ಕೋರಿದ ನನ್ನ ಪರಿಚಯ, ನಾನು ಸಕಲೇಶ್ಪುರದಿಂದ TP ಸುರೇಂದ್ರ ಅಂತೇಳಿ, ಕರ್ನಾಟಕ ಗ್ಲೋಬಲ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಭಾಳ ದಿವಸಗಳಿಂದ ನಡೀತಾ ಇರುವಂಥ ಈ ಒಂದು ಜ್ವಲಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಸಹೃದಯಿ ಸೃಜನಶೀಲ ಮನಸ್ಸುಗಳು ಒತ್ತಾಗಿರೋದು ಬಹಳ ಸಂತೋಷದ ವಿಚಾರ. ಮೊನ್ನೆ ತಾನೇ ನಮಗೆ ದೂರವಾಣಿ ಮುಖಾಂತರ ಹಿರಿಯರಾದ ಧ್ವಜ ಸುಬ್ರಾಯರಿ ಬಗ್ಗೆ ವಿಚಾರ ತಿಳಿಸಿದ್ರು. ಸ್ವಲ್ಪ ಈ ವಿಚಾರದಲ್ಲಿ ಹಿಂದೆ ಹೋಗೋದಾದರೆ 2009ರಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ, ಅವತ್ತು ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾರಾಯಣಪ್ಪನವರು ಉಚ್ಚ ನ್ಯಾಯಾಲಯದಲ್ಲಿ ಇಲ್ಲಿ ಜಸ್ಟಿಸ್ ಆಗಿದ್ದರು. ಆವಾಗ ಚಾಮರಾಜನಗರ ಜಿಲ್ಲೆಯಲ್ಲಿ 4 ಆನೆಗಳು, ನಂಜನಗೂಡು ತಾಲೂಕಿನಲ್ಲಿ 1-2 ಆನೆಗಳು, ಕೊಡಗಿನ ಭಾಗದಲ್ಲಿ 1-2 ಆನೆಗಳು ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಸಿಕ್ಕಿ ಸಾಯ್ತಾರೆ. ಅಲ್ಲಿ ಸರ್ಕಾರ ಇದ್ರ ಬಗ್ಗೆ ಆಧಾರ ತಗೊಂಡು ಸೋಮೋಟ ಕೇಸ್ ದಾಖಲಿಸಿಕೊಂಡು ಕೇಸ್ ನಡೆಸುತ್ತೆ. 2009 ಇಸ್ವಿಯಲ್ಲಿ ಕೊಡಗಿನಿಂದ ಇದೇ ರೀತಿಯಾದಂಥ ಏನು ವನ್ಯಜೀವಿ ಪರವಾಗಿರುವಂಥ ಸಂಘಟನೆ ಒಂದು ಕೇಸನ್ನು ದಾಖಲು ಮಾಡುತ್ತೆ ಉಚ್ಚ ನ್ಯಾಯಾಲಯದಲ್ಲಿ. ಅಂದರೆ ಗಮನಕ್ಕೆ ತರೋದಿಷ್ಟೇ, ಇದು ಆನೆಗಳ ಹಿತದೃಷ್ಟಿಯಿಂದ ಆನೆಗಳ ರಕ್ಷಣೆಗಾಗಿ ಬಂದಂತೆ. ನ್ಯಾಯಾಲಯ ಏನು ಮಾಡುತ್ತೆ, 2 ಮೊಕದ್ದಮೆಗಳಲ್ಲಿರುವಂಥ ಸಾರವನ್ನು ಒಟ್ಟಾಗಿ ಪರಿಗಣಿಸಿ 2012ರಲ್ಲಿ ಇದ್ರ ಬಗ್ಗೆ ಒಂದು ತೀರ್ಪು ಕೊಡೋದಕ್ಕೆ ಮೊದಲು ಅವತ್ತಿನ ವನ್ಯಜೀವಿ ತಜ್ಞರಾದಂಥ ಸುಕುಮಾರವರು, ಪರಮೇಶ್ವರಯ್ಯನವರು, ಅವತ್ತಿನ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಭಾಳಷ್ಟು ಡಾಕ್ಟರ್ ಅಪ್ಪಯ್ಯನವ್ರ ತಕ್ಕಂತೂ ಶಿಫಾರಸುಗಳೇನು, ನಾವು ಯಾವ ರೀತಿ ಕಾರ್ಯರೂಪಕ್ಕೆ ತರಬಹುದು.
ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದು ಸಭೆಯನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಕುಮಾರಸ್ವಾಮಿ ಸರ್ ಅವರೇ, ಮಾಜಿ ಶಾಸಕರಂಥ ವಿಶ್ವಣ್ಣರವರೇ, ಬೆಳೆಗಾರ ಸಂಘಟನೆಯ ಹಿರಿಯ ಹೋರಾಟಗಾರರಂಥ ರಾಜೇಗೌಡರೇ, ನಮ್ಮ ವೆಂಕಟೇಶ್ ಮೂರ್ತಿಯವರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿವಿಧ ಸಂಘಟನೆಯ ಎಲ್ಲ ಪ್ರಮುಖ ಮುಖಂಡರುಗಳೇ, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳೇ, ಬೆಳೆಗಾರರ ಸಂಘಟನೆಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಅದರಲ್ಲೂ ಕೂಡ ಮಲೆನಾಡು ಭಾಗ ಬೇಲೂರು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಅರಕಲಗೂಡು ಇರ್ಬೋದು, ಚಿಕ್ಕಮಗಳೂರು ಸ್ವಲ್ಪ ಭಾಗ ಮತ್ತು ಮಡಿಕೇರಿಯಲ್ಲೂ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಆನೆ ಮತ್ತು ಮಾನವ ಸಂಘರ್ಷ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. 3 ತಿಂಗಳಿಗೊಂದು, 6 ತಿಂಗಳಿಗೊಂದು, ವರ್ಷಕ್ಕೊಂದು ಈ ರೀತಿ ನಿರಂತರವಾಗಿ ಸಾವುಗಳಾಗ್ತಾ ಇರ್ತಕ್ಕಂಥದ್ದು ಕೂಡ ನೋಡಿದ್ದೀವಿ. ಮೊನ್ನೆನೂ ಕೂಡ ಮೂಲಿಯ ಶೋಭಾ ಇರ್ಬೋದು, ಬೈಕೆರೆ ಷಣ್ಮುಖ ಇರ್ಬೋದು, ಅದೇ ರೀತಿಯಲ್ಲಿ ಹೆಬ್ನಳ್ಳಿಯ ಮನು ಇರ್ಬೋದು, ಈ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತೀರೋದಂಥವ್ರು ಕೂಡ ನಾವು ನೋಡಿದ್ದೀವಿ. ಮೊನ್ನೆನೂ ಕೂಡ ತೀರೋದಂಥದ್ದು ತನ್ನ ಜಮೀನಿನಲ್ಲಿ ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಹೆಚ್ಚಿನ ಜನಗಳು ತೀರೋಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಜಮೀನಿನಲ್ಲಿ ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇವತ್ತು ನಾವು ಮನುಷ್ಯರು ಬದುಕಬೇಕು ಅಂದ್ರೆ ನಮ್ಮದೇ ಆದಂಥ ಮನೆ ಇರ್ಬೋದು, ಓಡಾಡಲಿಕ್ಕೆ ರಸ್ತೆ ಬೇಕು, ಇರಲಿಕ್ಕೆ ಮನೆ ಬೇಕು, ಎಲ್ಲವೂ ಕೂಡ ನಾವು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ವಿ. ಬಡವರುಗಳಿಗೆ ಸರ್ಕಾರನೂ ಕೂಡ ಮಾಡಿಕೊಟ್ಟಿದ್ದಾರೆ, ಅಂದರೆ ಜವಾಬ್ದಾರಿನೂ ಕೂಡ ಇದೆ. ಈಗ ಪ್ರಾಣಿಗಳು ದಿನನಿತ್ಯ ಕಾಡಿಂದ ಹೊರಗಡೆ ಬಂದು ಸಾರ್ವಜನಿಕರು ತೊಂದರೆ ಆಗ್ತದೆ, ಸಾರ್ವಜನಿಕರು ಸಾವಾಗ್ತದೆ ಅಂದಾಗ ಯಾವುದೇ ಒಂದು ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಏನಿದೆ, ಜವಾಬ್ದಾರಿ ಇದೆ. ಇದು 6 ತಿಂಗಳಿಗೆ 3 ತಿಂಗಳಿಗೆ ಯಾರೊಬ್ಬರು ಸಾಯ್ತಾರೆ, ಸತ್ತಂತ ಸಂದರ್ಭದಲ್ಲಿ 7 ಲಕ್ಷ ಕೊಟ್ಟರು ಪರಿಹಾರ, 15 ಲಕ್ಷ ಮಾಡಿದ್ರೆ 20 ಲಕ್ಷ ಮಾಡಿದ್ದಾರೆ. ಈ ಹೋರಾಟ ಬರೀ ಪರಿಹಾರ ಜಾಸ್ತಿ ಮಾಡೋದು ಮಾತ್ರ ಸೀಮಿತ ಆಗ್ತದೆ ಹೊರತು ಈ ಒಂದು ಸಾವಿನ ಸಂಖ್ಯೆಗೆ ಫುಲ್ ಸ್ಟಾಪ್ ಇರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರನೂ ಕೂಡ ಮಾಡಿಲ್ಲ. ನಾನು ಮೊನ್ನೆ ಈಶ್ವರ್ ಖಂಡ್ರೆ ಫೋನ್ ಮಾಡಿ ಮಾತಾಡಿದಂಥ ಸಂದರ್ಭದಲ್ಲಿ ಸತಿ ನಾವಿದೇ ಮಾತಾಡ್ತೀವಿ, ಅವರು ಅಶ್ಯೂರೆನ್ಸ್ ಕೊಡ್ತಾರೆ, ನಾವು ಕೂಡ ಒಂದು ಗತಿ ಪರಿಹಾರ ಚೆಕ್ ಕೊಟ್ಟು ಪರ್ಸು ಮಾಡ್ತೀವಿ. ಸಂಘಟನೆಗಳು ಪಾಪ ಎಲ್ಲ ಹೋರಾಟ ಮಾಡ್ತಾರೆ, ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳುತ್ತೆ, ಅಲ್ಲಿ ಆ ಪ್ರಸರಿಗೆ ಫೋನ್ ಮಾಡಿ ಒಂದು ಆನೆ ನಡೆಸ್ಬಿಡೋದು ಅಥವಾ 1-2 ಆನೆ ಇಡಿಸೋದು ಕ್ಯಾಂಪ್ ಮಾಡಿಬಿಟ್ಟು, ಮತ್ತು ಅದಾದ ತಕ್ಷಣ ನಮಗೂ ಸ್ವಲ್ಪ ಸಂತೋಷ ಆಗುತ್ತೆ, ನಮಗೂ ರಾಜಕೀಯವಾಗಿ ಅಪರಾಧ ಇಷ್ಟ ಆಯ್ತಲ್ಲ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಎಲ್ಲೂ ಕೂಡ ಅಂತಿಮವಾಗಿ ಸಂಪೂರ್ಣವಾಗಿ ತಡೆಗಟ್ಟ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಗಳು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತಾರೆ. ಯಾವುದೇ ಸರ್ಕಾರ ಇರ್ಬೋದು, ನಾವು ಈ ಸರ್ಕಾರ ಅಂತ ಹೇಳಲ್ಲ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಈಗ ವಿಶ್ವಣ್ಣ ಅವರು ಹೇಳಿದ್ರು, ನಾನು ಶಾಸಕರಾದಂಥ ಸಂದರ್ಭದಲ್ಲಿ ವಿಶ್ವಣ್ಣ ಅವರು ಹೇಳಿದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ, ಒಂದು ಆನೆ ಧಾಮ ಮಾಡಿ ಇರ್ತಕ್ಕಂಥ ಆನೆಗಳನ್ನೆಲ್ಲ ಬಿಡಿ, ಅದಕ್ಕೆ ಬೇಕಾಗಿರೋಷ್ಟು ಫಾರೆಸ್ಟ್ ನಮ್ಮಲ್ಲಿದೆ. ಬೇರೆ ದೇಶದ ಉತ್ತಮ ಕ್ಲೈಮೇಟ್ಗೋಸ್ಕರ ನಮ್ಮಲ್ಲಿ ಫಾರೆಸ್ಟ್ ಮೇಲೆ ಬೇರೆ ಬೇರೆ ರೀತಿ ನಿರ್ಬಂಧ ಇರ್ತಾರೆ. ಯಾರಾದ್ರೂ ಕೂಡ ಮೀಸಲು ಅರಣ್ಯ ಪ್ರದೇಶದಲ್ಲಿ ಹೋಗಿ ಒಂದು ಕಡ್ಡಿ ಎತ್ಕೊಂಡ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆದರೆ ಈ ಪ್ರಾಣಿಗಳಿಗೆ ಆಗ ಮೊನ್ನೆ ಹೇಳಿದೆ 2013-14-15 ಒಂದು ರಿಪೋರ್ಟ್ ಆಯಿತು. ಏನು ಅಂದರೆ 3 ವರ್ಷ ಸತತ ಅಭ್ಯಾಸ ಮಾಡಿದ್ರು ರಾಮನ್ ಸುಕುಮಾರನ್ ಅವರು. ಹೇಳಿದ್ದೆ ಅವರಿಗೆ, ಸುಕುಮಾರ್ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೈಂಟಿಸ್ಟು, ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಏನು ಅಂದರೆ ಏಷಿಯಾಟಿಕ್ ಎಲಿಫೆಂಟ್, ಸ್ಟ್ರೆಸ್ ಆನ್ ಏಷಿಯಾಟಿಕ್ ಎಲಿಫೆಂಟ್ ಅಂದ್ಬಿಟ್ಟು ಸತತ 3 ವರ್ಷ 5 ದಿಕ್ಕಲ್ಲಾಯಿತು. 5 ದಿಕ್ಕು ಅಂದರೆ ನಮ್ಮ ಹಾಸನ ಜಿಲ್ಲೆ ಆನೆಗಳು, ನಾಗರಹೊಳೆ, ಬಂಡೀಪುರ ಮತ್ತು ಕೊಡಗಿನ ಭಾಗದ್ದು ಮತ್ತು ಇವೆಲ್ಲ ಸೇರಿ. ಅದರಲ್ಲಿ ಏನು ಫೈನಲ್ ರಿಪೋರ್ಟ್ ಬಂತು ಅಂದರೆ ಸ್ಟ್ರೆಸ್ ಲೆವೆಲ್ಲು ನಮ್ಮ ಆನೆಗಳು ಏನು ಪ್ಲಾಂಟೇಶನ್ ಎಲಿಫೆಂಟ್ಸು ಇದ್ರದ್ದಿರ್ಬೋದು, ನಮ್ಮ ತೋಟದ ಆನೆಗಳಲ್ಲಿ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಇದೆ. ಅಂದರೆ ತುಂಬ ಖುಷಿಯಾಗಿದ್ದಾವೆ, ತುಂಬ ಸಂತೋಷವಾಗಿದ್ದಾವೆ. ಅವಕ್ಕೆ ಮರಿ ಹಾಕೋದಕ್ಕೂ ತೊಂದರೆ ಇಲ್ಲ, ಆಹಾರಕ್ಕೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅನ್ನೋದು ಒಂದು ಬಂದಿದೆ. ಅದು ರಿಪೋರ್ಟು ನೀವು ಯಾವಾಗ ಬೇಕಾದ್ರೂ ತೆಗೆದು ನೋಡ್ಬೋದು, ಸ್ಟ್ರೆಸ್ ಆನ್ ಏಷಿಯಾಟಿಕ್ ಎಲಿಫೆಂಟ್ಸ್ ಅಂತ. ಅದು ಯಾವ ರೀತಿ ಅಂದರೆ ಆ ಕಾಡಾನೆ ಹಾಕುವ ಲಬ್ಧಿ ಇಲ್ಲ, ಒಂದು ಲೋಣೆ ಅಂಶ ಇರುತ್ತೆ, ಅದರಲ್ಲಿ ಮಾಡಿದ್ದು ಚೆಕ್ ಮಾಡಿದ್ದು, ಅದ್ರ ಬಗ್ಗೆ ಚೆಕ್ ಮಾಡಿರೋದು. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಏನು ಅನ್ನೋದೆಲ್ಲ ನನ್ನ ಡೀಟೇಲ್ಸ್ ಇದೆ, ಯಾಕಂದ್ರೆ ನಾನು ಅದರಲ್ಲಿ 3 ವರ್ಷ ಸತತವಾಗಿ ಅವ್ರ ಜೊತೆ ಇದ್ದೆ. ಮತ್ತೆ 2ನೇ ಪಾಯಿಂಟು, ಎಲ್ಲರೂ ಹೇಳ್ದಂಗೆ ಏನು ಮಾಡಬೇಕು ಅನ್ನೋದಕ್ಕೆ ಕೇಳ್ತಾ ಇದ್ದೀರಲ್ಲ ಸರ್, ಹೇಳ್ದಂಗೆ ಮೋಹನಣ್ಣ ಹೇಳ್ದಂಗೆ ಈಗ ಮಾಡಿರೋದನ್ನು ನಾನು ಹೇಳ್ತಾ ಇದ್ದೀನಿ. 1200 ಕೋಟಿಲಿ ಅನಂತ್ ಅಂಬಾನಿ ರಿಲಯನ್ಸ್ ಫೌಂಡೇಶನ್ನಲ್ಲಿ ಒಂಥರ ಅಂತ ಒಂದು ಮಾಡಿದ್ದಾರೆ, ಇಲ್ಲಿ ಜಾಮ್ನಗರ. ಅಲ್ಲಿ ಎಲ್ಲ ಪ್ರಾಣಿಗಳು ಇದ್ದಾವೆ, ಕಪ್ಪಿಗಳು, ಕಾಗೆಗಳು, ನಮ್ಮ ಆನೆಗಳು ಎಲ್ಲ ಇದ್ದಾವೆ. 3000 ಎಕರೆ ಮಾಡಿದ್ದಾರೆ. ಅದು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇಷ್ಟಿಷ್ಟು ಕೋಟಿ ಇಷ್ಟಿಷ್ಟಕ್ಕೆ ಅಂತ ಮೆಡಿಕಲ್ ಎಕ್ಸ್ಪೆನ್ಸ್,
ಫುಡ್ ಎಕ್ಸ್ಪೆನ್ಸು ಅಂತೂ ಪಬ್ಲಿಕ್ಕಿಗೆ ಇನ್ನೂ ಮಾಡಿಲ್ಲ ಅದನ್ನು. ಬೇರೆಯವ್ರು ಬಂದು ಬೇರೆ ದೇಶದ್ದು ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿನೇ ಅದನ್ನು ಇನಾಗ್ರೇಟ್ ಮಾಡಿದ್ರು. ಸೊ ಇದು ಆಗಬೇಕಿರೋದು. ಕೇಳೋದ್ರಲ್ಲಿ ಏನಾಗಬೇಕು ಅಂತ. ಹೌದು, ಹಣ ಬೇಕು. 1200 ಕೋಟಿ ಅವ್ರು ಖರ್ಚು ಮಾಡಿದ್ದಾರೆ. ಮಾಡಿದವರು ಯಾರು ನಡೆಸಬೇಕು ಅಂದ್ರಲ್ಲ, ರಿಲಯನ್ಸ್ ಫೌಂಡೇಶನ್ನೇ ನಡೆಸ್ತಾ ಇದ್ದಾರೆ. ಎಲ್ಲ ಡಾಕ್ಟರ್ಗಳು ಇದ್ದಾರೆ, ಎಲ್ಲ ಪ್ರಾಣಿಗಳು ಇದ್ದಾವೆ, ಎಲ್ಲ ಆಹಾರ ಇದ್ದಾವೆ, ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಅವ್ರಿಗೆ ಮಲ್ಗಕ್ಕೆ AC ಹಾಲ್ ಇದೆ, ಫ್ಯಾನ್ ಅಲ್ಲ, AC ಹಾಲ್ ಇದೆ. ಪ್ರಾಣಿಗಳು ಸಂತೋಷವಾಗಿದ್ದಾವೆ. ಸೊ ಇದು ಎರಡೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ನಡೆಸೋಕ್ಕೂ ಇದ್ದಾರೆ, ಮಾಡೋರು ಇದ್ದಾರೆ. ಅದನ್ನ ಯಾವ ರೀತಿ ತಗೊಂಡು ಹೋಗ್ಬಿಟ್ಟು ನಿಮ್ಮ ಚರ್ಚೆಗೆ ಮೀಟಿಂಗಲ್ಲಿ ನಾವು ಕನ್ಕ್ಲೂಡ್ ಮಾಡೋದು, ಒಂದು ಕೋರ್ ಕಮಿಟಿ ರಚನೆ ಮಾಡ್ಕೊಂಡು ಅದು ಮುಂದಕ್ಕೆ ತಗೊಂಡೋಗಿ ಈ ವಿಚಾರ ಏನಿದೆ ಇದನ್ನ ಸ್ವಲ್ಪ ಲೇಟ್ ಆಗ್ತದೆ. ನಾನು MLA ಅದಾದ್ಮೇಲೆ MLA ಅಲ್ಸ ಶಿವಣ್ಣ ಅಂತೇಳಿ KGF ಅಧ್ಯಕ್ಷರು. ಒಂದು ಈ ಹೆಜ್ಜೆ ಇಟ್ಟಿರೋದು ಶುಭ ಸಂದೇಶ. ಇದರಲ್ಲಿ ಈ ಇನ್ಸಿಡೆಂಟ್ ಕಮಿಟಿ ಮಾಡಬೇಕು ಅಂತೇಳಿ ಇದುವರೆಗೆ ಏನಾಗ್ತದೆ, ಬೇಕಾದಷ್ಟು ಚರ್ಚೆಗಳಾಗಿದೆ, ಬೇಕಾದಷ್ಟು ಹೋರಾಟಗಳಾಗಿದೆ, ಔಟ್ಕಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಈಗ ಇನ್ನೊಂದು ವಿಚಾರಣೆ ಬಂದಿದೆ. ಅಧ್ಯಕ್ಷ ಮಾತಾಡ್ತಾರೆ. ಒಂದು ನಿಮಿಷ ಸರ್, ಅಧ್ಯಕ್ಷ ಈಗ ಬೇರೆ ಇದು ಇದೆ, ಸಮಸ್ಯೆಗಳು ಇದೆ. ಶಾಶ್ವತವಾದ ಒಂದು ಕಮಿಟಿ ಬೇಕು ಈ ಜಿಲ್ಲಾ ಲೆವೆಲಲ್ಲಿ. ಏನಾಗುತ್ತೆ ಅಂದರೆ ಈಗ ನಾವು ಆನೆಗಳಿಗೆ ಏನಾಗ್ತದೆ, ತುಂಬ ಪ್ರಾಣಹಾನಿ ಆಗ್ತಾ ಇರೋದ್ರಿಂದ ಮತ್ತು ತುಂಬ ನಷ್ಟ ಆಗ್ತಾ ಇರೋದ್ರಿಂದ ಆನೆ ವಿಚಾರವನ್ನು ನಾವು ಪ್ರಮುಖವಾಗಿ ತಗೊಂಡು ಮಾತಾಡ್ತಾ ಇದ್ವಿ. ಅಲ್ಲದೆ ಬೇರೆ ಸಮಸ್ಯೆಗಳು ಕೂಡ ಕಾಡು ಪ್ರಾಣಿಗಳದ್ದು ಇದೆ, ಅದನ್ನು ಒಪ್ಕೋಬೇಕು ನಾವೀಗ. ಸೊ ಇದಕ್ಕೆ ಕಪಿದೆ ಮಾಂಗಂದಿದೆ ಅಂದರೆ ಏನು ಉಳಿತಾ ಇಲ್ಲ ಮಕ್ಕಳು, ಏನು ಉಳಿಸ್ತಾ ಇಲ್ಲ. ಏನು ಉಳಿಸ್ತಾ ಅಂದರೆ ಏನು, ನೀವು ಆನೆಗಿಂತ ಹೆಚ್ಚು ನಷ್ಟ ಮಾಡ್ತಾ ಇದ್ದ ಮಂಗಗಳು. ಆ ಕಾರಣಕ್ಕೆ ಈಗ ಶಾಶ್ವತವಾದ ಒಂದು ಜಿಲ್ಲಾ ಕಮಿಟಿ ಬೇಕು. ಅದಕ್ಕೆ ಏನು ಅಂದರೆ ಈಗ ನಾನ್ ಪೊಲಿಟಿಕಲ್ ಎಲ್ಲ ಸಂಘಟನೆಯ ಪ್ರಮುಖರು ಅಥವಾ ಒಬ್ಬೊಬ್ಬ ಸದಸ್ಯರು ಒಂದು ಕಮಿಟಿ ಮಾಡ್ಕೋಬೇಕು. ಇದು ಈಗ ಆನೆ ಸಮಸ್ಯೆ ಮಾತ್ರ ಅಲ್ಲ, ಎಲ್ಲ ಕಾಡು ಪ್ರಾಣಿಗಳು ಒಂದು ಮಾನವ ಸಂರಕ್ಷಣೆಗೋಸ್ಕರ ಒಂದು ಕಮಿಟಿ ಮಾಡಿಕೊಂಡು ಈ ಮತ್ತೆ ನೆಕ್ಸ್ಟ್ ನೀವು ಏನೇನು ಈಗ ಆನೆ ವಿಚಾರ ಪ್ರಥಮವಾಗಿ ತಗೋತೀವಿ. ಆನೆ ವಿಚಾರ ತಗೊಂಡಾಗ ಈ ಆನೆಗಳು ಮೊದಲು ತಗೊಂಡು ಆನೆಗಳನ್ನ ನೀವು ಅದನ್ನ ಪರಿಹರಿಸ್ತಾನೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಬೇರೆ ಬೇರೆ ಪ್ರಾಣಿಗಳ ವಿಚಾರಗಳನ್ನು ಕೂಡ ತಗೋಬೇಕಾಗ್ತದೆ. ಈ ವಿಚಾರಕ್ಕೆ ಇವತ್ತೊಂದು ಕಮಿಟಿ ಮಾಡ್ಕೊಳ್ಳೋಣ. ಎಲ್ಲ ಸಂಘಟನೆಯ ಸದಸ್ಯರು ಪ್ಲಸ್ ಪೊಲಿಟಿಕಲ್ ಪಾರ್ಟಿಯವರು ಯಾರ್ಯಾರು ಬೇಕಾಗುತ್ತೆ ಅದನ್ನೆಲ್ಲ ಒಂದು ಕಮಿಟಿ ಮಾಡಿಕೊಂಡು ಇದೇನಾಗ್ತದೆ ಅಂದರೆ ವಿಶ್ವನಾಥ್ ಅವರು ಒಂದು ಸಭೆ ಕರೆದಿದ್ರು ಸಕಲೇಶ್ಪುರದಲ್ಲಿ. ಬಹುಪಾಲದಲ್ಲಿ ಇರೋರಲ್ಲಿ ಒಂದು ಅರ್ಧ ಜನ ಅಲ್ಲಿದ್ವಿ. ಅದನ್ನು ಮೀಟಿಂಗ್ ಆಯಿತು, ನಿಂತು ಈ ಥರ ನಿಂತೋಗುವಂಥ ಕಾರ್ಯಕ್ರಮ ಹಾಕ್ಬೋದು. ಅದಷ್ಟೇ ಮುಖ್ಯ. ಬಿಟ್ಟರೆ ಬೇರೆಲ್ಲ ನಡೆಯುತ್ತೆ, ಏನು ಆಗಬಾರ್ದು, ಇದೇನಂತ ಏನು ಸಾಲ್ವ್ ಮಾಡದೇ ಇರೋ ಪ್ರಾಬ್ಲಮ್ಗಳೆಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಕಡೆ ಎಲ್ಲ ಸಾಲ್ವ್ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಕಾಂಪವರನ್ನೇ ಅರ್ಧಕ್ಕೆಲ್ಲ ಕೊಂಬೆ ಹಾಕಿದ್ರು. ಸುಮ್ಮನೆ ಏನೇನೋ ಇಲ್ಲಿ ಪೇಟೆಗಳಲ್ಲಿ ಹೇಳ್ತಾರೆ, ನೀವು ಪೇಟೆಗಳಲ್ಲಿ ಮಾತಾಡೋ ಕೂಡ ಉತ್ತರ ಕೊಡಬೇಕಾಗ್ತದೆ. ಅದೆಲ್ಲ ಇವತ್ತು ಬೇಡ ಚರ್ಚೆಗೆ. ಸೊ ಕಮಿಟಿ ಮಾಡುವಂಥದ್ದು ಬಹು ಮುಖ್ಯ. ಇವತ್ತು ಆ ವಿಚಾರಕ್ಕೆ ಮುಂದಕ್ಕೆ ಬನ್ನಿ. ಅದು ಟೈಮ್ ತಗೊಳುತ್ತೆ, 1:30 ಆಗ್ತಾ ಬಂತು. ಹಂಗಾಗಿ ಒಬ್ಬೊಬ್ಬರೊಬ್ಬರು ಖಾಲಿ ಆದ ಬೇಡ ಸಭೆಗಳು ಆಗುತ್ತೆ. ಬೆಳಗಾವಿ ಸಂಘಟನೆಯಿಂದ ನಾವು RTI ಕೇಳಿದ್ವಿ, ಫಾರೆಸ್ಟ್ ಇಲಾಖೆ ಕೇಳಿದ್ವಿ. ಆನೆ ಸಂಘರ್ಷ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಪರಿಹಾರ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಂಡಿದೆ ಅಂತ RTI ಕೇಳಿದ್ವಿ. ನಮಗೆ IFS ಆಫೀಸರ್ ಇಟ್ಕೊಂಡು ಉತ್ತರ ಕೊಟ್ಟಿದ್ದಾರೆ, ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅಂದ್ರೆ ನಾವೇನು ಸಮಸ್ಯೆ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ಅದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಉತ್ತರ ಕೊಟ್ಟಿದ್ದಾರೆ, ಮಾಹಿತಿ ಅಂತ ಹೇಳಿರೋದು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.